ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಇವತ್ತಿನ ದಿವಸ ಬೆಂಗಳೂರು ಮಹಾನಗರದಲ್ಲಿ ಹಮ್ಮಿಕೊಂಡಂತಹ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಇವತ್ತಿನ ದಿವಸ ವಿಶ್ವ ತಾಯಂದಿರ ದಿನಾಚರಣೆ ಪ್ರಯುಕ್ತವಾದಂತಹ ಅಮ್ಮನಿಗೆ ನಮನ. ಅಮ್ಮನಿಗೆ ನಮನಪ್ಪ ಅಂದ್ರೆ ತಂದೆ ತಾಯಿಲಿ ಹುಟ್ಟಿದಂತಹ ಮಕ್ಕಳು ಹೆಣ್ಣು ಆಗಲಿ ಗಂಡು ಆಗಲಿ ಈ ಭೂಮಿ ತಾಯಿಯ ಒಂದು ತಾಯಿ, ಆಕೆ ಅಮ್ಮನ ನಮನ. ಯಾವ ಥರ ಅಂದರೆ ನಾವು ಮಕ್ಕಳು ಹುಟ್ಟಿಸೋದು ಅಷ್ಟೇ ಆಗಬಾರ್ದು, ಮಕ್ಕಳನ್ನು ಜನನ ಅಷ್ಟೇ ಆಗಬಾರ್ದು. ಯಾಕಂದರೆ ನಾವು ಜನನ ಮಾಡುವುದರಿಂದ ಪ್ರಯೋಜನವಿಲ್ಲ. ಜನನ ಹಿಂದೆ ಮಕ್ಕಳಿಗೆ ಸಂಸ್ಕೃತಿಯನ್ನು, ನಮ್ಮ ಮನೆತನದ ಕೀರ್ತಿಯನ್ನು ಯಾವ ರೀತಿ ಮಾಡಬೇಕು, ಒಂದು ಅನ್ಯತೆಯನ್ನು ಭಾವಿಸದೆ ಹಾಗೂ ಹೋಗವನ್ನು ಪಡೆದು ಎಲ್ಲ ರೀತಿಯಾಗಿ ತಿಳಿಸೋದ್ರಿಂದ ಇದು ಅಮ್ಮನ ಕೀರ್ತಿಯಾಗಿರುತ್ತದೆ. ಮಕ್ಕಳ ಮಾಡುವಂಥ ಕೀರ್ತಿಗೆ ಅಮ್ಮನ ನಮನ ಆಗುತ್ತದೆ. ಅದಕ್ಕಾಗಿ ನಾವು ಮೊಟ್ಟ ಮೊದಲು ತಾಯಂದಿರಾಗಿ, ನಾವು ತಾಯಿ ತಂದೆಯಾಗಿ ನಮ್ಮ ಕರ್ತವ್ಯ ಏನಪ್ಪ, ನಾವು ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಬೇಕು, ಯಾವ ರೀತಿ ಶಿಕ್ಷಣ ಕೊಡಬೇಕು, ಇದನ್ನು ನಾವು ಮಕ್ಕಳಿಗೆ ಕಲಿಸಬೇಕಾಗುತ್ತದೆ. ಇಲ್ಲವಾದರೆ ನಮ್ಮ ಮಕ್ಕಳಿಗೆ ನಾವು ಬರೀ ಶಿಕ್ಷಣ ಕಲಿಸೋದ್ರಿಂದ ಏನು ಪ್ರಯೋಜನ ಆಗುವುದಿಲ್ಲ. ಮೊದಲು ಸಂಸ್ಕೃತಿ ಕಲಿಸಬೇಕು. ಇಲ್ಲಾಂದರೆ ಮೊನ್ನೆ ಒಂದು ನೀವು ನೋಡಿರ್ಬೋದು ಟಿ ವಿಯಲ್ಲಿ, ಬೆಳಗಾವಿ ಡಿಸ್ಟಿಕ್ನಲ್ಲಿ ಹುಕ್ಕೇರಿ ತಾಲೂಕದೊಳಗೆ ತಂದೆ ತಾಯಿ ಒಂದು ಪೋಸ್ಟ್ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು. ಇಬ್ಬರು ಜನ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಅವರಿಗೆ ನಾನಾ ಥರ ರೀತಿಯಾಗಿ ಶಿಕ್ಷಣ ಕಲಿಸಿ ಹಲವಾರು ಡಿಗ್ರಿಗಳನ್ನು ಮಾಡಿ ಫಾರಿನ್ನಲ್ಲಿ ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಕೆಲವೊಂದು ಕಡೆ ಮಕ್ಕಳು ಇಟ್ಟಿದ್ರು. ನಿನ್ನ ಮಗ ಏನು ಮಾಡ್ತಾನಪ್ಪ, ನಿನ್ನ ಮಗಳು ಏನು ಮಾಡ್ತಾರೆ ಕೇಳಿದಾಗ ಅವ್ರು ಹೇಳ್ತಿದ್ರು, ನನ್ನ ಮಗ ಫಾರಿನ್ದಲ್ಲಿದ್ದಾನೆ, ನೌಕರಿ ಮಾಡುತ್ತಿದ್ದಾನೆ. ಎಷ್ಟು ಪೇಮೆಂಟ್ ಇರ್ಬೋದು, 5 ಲಕ್ಷ 10 ಲಕ್ಷ ಇತ್ತು ಹೇಳ್ತಾ ಇರ್ತಾನೆ ತಾಯಿಯರು. ಆದರೆ ನಿಜವಾದ ಘಟನೆ ಹೇಳ್ತಾ ಇದ್ದೀನಿ. ಬೆಳಗಾವಿ ಡಿಸ್ಟಿಕಲ್ಲಿ ಅಪ್ಪ ಅಂಚೆ ಕಚೇರಿಯಲ್ಲಿ ನೌಕರಿ ಮಾಡ್ತಿದ್ದ. ಅವನಿಗೆ ಪೇರ್ಲೆಸ್ ಅಂದರೆ ಲಕ್ವ ಹೊಡೆದಾಗ ಮಕ್ಕಳಿಗೆ ಫೋನಿಸ್ತಾರೆ, ಏನಪ್ಪ ನಿಮ್ಮ ತಂದೆಗೆ ಲಕ್ವ ಶಾಕ್ ಆಗಿದೆ, ಹಾಸಿಗೆ ಮಲ್ಕೊಂಡಿದ್ದಾನೋ, ಅದಕ್ಕಾಗಿ ನೀವು ಬಂದು ಉಪಚಾರ ಮಾಡಬೇಕಪ್ಪ, ನಿಮ್ಮನ್ನು ನೆನೆಸಾಕದ, ನಿಮ್ಮನ್ನು ನೆನಪು ಮಾಡಿಕೊಂಡು ನನ್ನ ಮಗಳನ್ನು ನೆನಪು ಮಾಡ್ತಿದ್ದಾರೆ, ಅದಕ್ಕಾಗಿ ನೀವು ಬಂದು ನಿಮ್ಮ ಅಪ್ಪನ ಹಾರೈಕೆ ಮಾಡ್ರಿ, ಇಲ್ಲಾಂದರೆ ನಿಮ್ಮ ಅಪ್ಪ ಮರಣ ಹೊಂದಬೇಕಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಮಕ್ಕಳು, ಅವ್ರೇನು ಅಪ್ಪ ಅಮ್ಮ ನಮಗೆ ಸಂಬಂಧ ಇಲ್ಲ, ನೀವೇ ಮಾಡ್ಕೊಂಡು ಬಿಡ್ರಿ ಅಂತ ಹೇಳಿಬಿಟ್ರು. ಅವರು ಏನಂದ್ರು, ನಮಗೇನು ಸಂಬಂಧ ಇಲ್ಲ, ನಮ್ಮ ಬರೋಕ್ಕೆ ಸಡವಿಲ್ಲ, ನಮ್ಮ ಬರೋಕ್ಕೆ ಟೈಮ್ ಇಲ್ಲ, ಅದಕ್ಕಾಗಿ ನೀವೇ ಏನು ಮಾಡ್ತೀರಿ ಮಾಡ್ಕೊಂಡು ಹೇಳಿಬಿಟ್ರು ಮಕ್ಕಳು. ಅದಕ್ಕಾಗಿ ತಂದೆ ತಾಯಿ ತೀರ್ಕೊಂಡ ನಂತರ ಫೋನ್ ಹಚ್ಚಿ ಹೇಳ್ತಾರೋ, ನಮಗೆ ಬರೋಕ್ಕೆ ಅಂತ್ಯಕ್ರಿಯೆಗೆ ಸಮಯ ಇಲ್ಲ, ನೀವೇ ಮಾಡಿಬಿಟ್ರಂದ್ರು. ಅಂದರೆ ಇಷ್ಟೇ ಇದ್ರ ಕರ್ತವ್ಯ. ನಾನು ಹೇಳೋದು ಇಷ್ಟೇ, ಅಮ್ಮನ ನಮನಪ್ಪ ಅಂದ್ರೆ ಮಕ್ಕಳ ಹುಟ್ಟಿದ ನಂತರ ನಾವು ಮಾಡುವಂಥ ಕಾರ್ಯ ಏನಪ್ಪ ಅಂದ್ರೆ ಮಕ್ಕಳಿಗೆ ಸಂಸ್ಕೃತಿ ಮೊದಲು ಕಲಿಸಬೇಕು. ಇಲ್ಲಾದರೆ ನಾವು ಮಾಡೋದು ಏತಕ್ಕೆಪ್ಪ ಅಂತಂದ್ರೆ ನಮ್ಮ ಹೆಸರು, ನಮ್ಮ ಮಕ್ಕಳು ಈ ಥರ ಇರಬೇಕಾದ್ರೆ ನಾವು ಮಕ್ಕಳಿಗೆ ಮೊದಲು ಸಂಸ್ಕೃತಿ ಕಲಿಸಬೇಕಾಗುತ್ತೆ. ಅದಕ್ಕಾಗಿ ಎಲ್ಲರೂ ತಾಯಿ ತಂದೆಯಲ್ಲಿ ಮಾತು ಹೇಳ್ತಾ ಇದ್ದೀನಿ, ನೀವು ಮೊಟ್ಟ ಮೊದಲು ಶಿಕ್ಷಣ ಕಡೆ ಒತ್ತು ಕೊಡಬೇಕಾದ್ರೆ ತಮ್ಮ ಸಂಸ್ಕೃತಿ, ತಂದೆ ತಾಯಿ ಎನ್ನುವ ಒಂದು ವಿಷಯದಲ್ಲಿ ಒಂದು ನಿಮೆ ಭಾಗ ಅದನ್ನು ಹೇಳಿ ಒಂದು ನಿಮೆ ಭಾಗ ಶಿಕ್ಷಣ ಕಲಿಸಿ. ಅಂದಾಗ ನಮ್ಮ ಟೈಮ್ ಇರ್ತದೆ, ಇಲ್ಲಾದ್ರೆ ಇರಲ್ಲ. ಅದಕ್ಕಾಗಿ ಹೇಳೋದು, ಈ ಅಮ್ಮನ ಆಶೀರ್ವಾದದಿಂದ ಈಗ ಬಂದಂಥ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ತಂದೆ ತಾಯಿಯಂದರಿಗೆ ಹಾಗೂ ಹಲವಾರು ತಮ್ಮ ಗ್ರಾಮದಲ್ಲಿ ತಮ್ಮ ಸೇವೆಯನ್ನು ಮಾಡಿ ಇಲ್ಲಿ ತನಕ ಬಂದು ನೀವು ಸಾಧನೆ ಮಾಡಿದಕ್ಕೋಸ್ಕರವಾಗಿ ಈ ಅಮ್ಮನಿಗೆ ನಮನ ಅಂದರೆ ಈ ಅಮ್ಮನಿಂದ ಈ ಅಮ್ಮಂದಿರಿಗೆ ನಮನವನ್ನು ಸಲ್ಲಿಸುತ್ತಾರೆ ನಮ್ಮ ಸುಧಾ ಅವರ ತಾಯಿ.
ಅದಕ್ಕಾಗಿ ನಿಮಗೆಲ್ಲಸ್ಕೋರ್ಗರವಾಗಿ ಈ ಬಂದಂಥ ಎಲ್ಲ ಸಾಧಕರ ನಿಮಿತ್ತವಾಗಿ ಇಲ್ಲಿ ಆಗಮಿಸಿದಂಥ ಎಲ್ಲ ತಂದೆ ತಾಯಿಗಳಿಗೆ ಮತ್ತು ನಮ್ಮ ತಾಯಂದಿರಿಗೆ ಅವರ ಪರವಾಗಿ ನಾನು ಸುಧಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಾರಾದರೂ ಮಲ್ಕೊಂಡಿದ್ದೀರ ನೋಡಿ, ಚಪ್ಪಾಳೆ ಹೇಳ್ತಿರ್ತಾರೆ, ಮಲ್ಕೋಬೇಡಿ ಎದ್ದು ನಿಂತ್ಕೊಂಡ್ರಿ, ಮೊದಲು ಟೈಮ್ ಆಗಿದೆ ನನಗೆ. ಯಾಕಂದರೆ ಇವತ್ತಿನ ದಿವಸ ಒಂದು ನಾವು ಬೆಳಗಾವಿ ಡಿಸ್ಟ್ರಿಕ್ಟಿಗೆ ಬಂದು ನಿನ್ನೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ, ಇವತ್ತು ಬೆಂಗಳೂರಲ್ಲಿ ಕಾರ್ಯಕ್ರಮ, ಹಲವಾರು ನಮ್ಮ ಸುಧಾಮ್ ಅವರು ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಯಾವಾಗಲೂ ಮಿಸ್ ಮಾಡಿಲ್ಲ. ಏನೋ ಇವತ್ತು ಒಂದು ಅರ್ಧ ಗಂಟೆ ಲೇಟ್ ಆಗಿದೆ, ಎಲ್ಲ ಕ್ಷಮೆ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ನಾನೇ ಸ್ವತಃವಾಗಿ ಕನ್ಯಾಕುಮಾರಿ ಅಂತ ಒಂದು ಚಲನಚಿತ್ರದಲ್ಲಿ ಭಾಗವಹಿಸಿ ಇವತ್ತಿನ ದಿವಸ ಒಂದು ಬ್ಯಾನರ್ ಓಪನಿಂಗ್ ಇತ್ತು, ಬ್ಯಾನರ್ ಬಿಡುಗಡೆ ಸಮಾರಂಭ ಇತ್ತು. ಅದಕ್ಕಾಗಿ ನಮ್ಮ ಚಿತ್ರತಂಡದ ನಿರ್ದೇಶಕರಾದಂಥ ನಾಗೇಶ್ ಅವರು ಬಂದಿದ್ದಾರೆ. ನಾಗೇಶ್ ಅವರಿಗೆ ಬನ್ನಿ ಪ್ಲೀಸ್, 1 ಮಿನಿಟ್. ಹಿರೇಗೌಡ್ರೆ, ಮಂಡ್ಯದವರು, ಮಂಡ್ಯ ಹಿರೇಗೌಡರು, ಗೌಡ್ರೆ ಲಕ್ಷ ಕೊಡಿ. ಎಲ್ಲ ತಾಯಿ ತಂದರಿಗೆ ವೀಕ್ಷಣೆ ಕೀ ಮಾತು. ಇದೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಗುರುವಾಗಿ, ಒಬ್ಬ ನಿಮ್ಮ ಸ್ವಾಮೀಜಿಯಾಗಿ, ಈ ಒಂದು ನಾನು ನಾಯಕ ನಟನಾಗಿ, ಒಂದು ಗುರುವಿನ ಮಾರ್ಗದರ್ಶನವಾಗಿ ಈ ಕನ್ಯಾಕುಮಾರಿ ಒಂದು ಚಲನಚಿತ್ರದಲ್ಲಿ ನಾನು ಭಾಗವಹಿಸಿ ನಮಗೆ ಒಂದು ಒಳ್ಳೆ ರೀತಿಯಾಗಿ ಈ ಒಂದು ಪಾತ್ರ ಕೊಟ್ಟಿದ್ದಾರೆ ನಾಗೇಶ್ ಅವರು. ಕನ್ಯಾಕುಮಾರಿ ನಿರ್ದೇಶನದ ಪ್ರಖ್ಯಾತ ನಿರ್ದೇಶಕರು ನಾಗೇಶ್ ಅಂತ. ಇವರು ನಮ್ಮ ಹಿರೇಗೌಡರು ಮಂಡ್ಯ, ಅಲ್ಲಿಂದ ಇವರು ಕಲಾಗಾರರು, ಇವರು ಕಲಾವಿದರು. ಹಲವಾರು ಚಿತ್ರವನ್ನು ಪ್ರಾರಂಭ ಮಾಡಿ ಎಲ್ಲ ಪ್ರೇಕ್ಷಕರನ್ನು ಅಭಿನಂದಿಸಿ ಅವರಿಗೆ ವೀಕ್ಷಣೆಯಾಗಿ ಮಾಡಿದ್ದಾರೆ. ಅವರಿಗೆ ಈ ಸಂಘದ ನಮ್ಮ ಅಮ್ಮನ ವತಿಯಿಂದ ಸತ್ಕಾರ, ಅಭಿನಂದನೆ. ಒಳ್ಳೆಯದಾಗಲಿ. ಚಪ್ಪಾಳೆ ತಟ್ಟಬೇಕು. ಹೌದು, ಜೋರಾಗಿ ಚಪ್ಪಾಳೆ ತಟ್ಟಬೇಕು ಎಲ್ಲರೂ. ತೀಟಾ ಅಮ್ಮ ಮತ್ತೊಂದು ಕೊಡ್ರಿ, ಅಮ್ಮ ಮತ್ತೊಂದು ಹಾಕಿ ಮಾಲಿ ಹೊಡೆದಪ್ಪ. ಓಕೆ, ಧನ್ಯವಾದಗಳು ನಮ್ಮ ಗೌಡರಿಗೆ. ಇಲ್ಲದಾಗಿ ಇವರು ನಮ್ಮ ನಿರ್ದೇಶಕರು, ಕನ್ಯಾಕುಮಾರಿ ಒಂದು ಚಲನಚಿತ್ರದ ನಿರ್ದೇಶಕರು. ಇವರು ಮಾರ್ಗದರ್ಶನದಲ್ಲಿ ಈ ನಮ್ಮ ಕನ್ಯಾಕುಮಾರಿಯ ಒಂದು ಚಲನಚಿತ್ರ ಪ್ರಾರಂಭ ಜೂನ್ 11ರಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲ ನನ್ನ ಅಭಿಮಾನಿಗಳು, ನಮ್ಮ ಭಕ್ತಾದಿಗಳು, ಎಲ್ಲ ಪ್ರೇಕ್ಷಕರು ಈ ಒಂದು ಚಿತ್ರವನ್ನು ಹಾರೈಸಬೇಕು. ಈ ಕನ್ಯಾಕುಮಾರಿ ಚಿತ್ರ ಇದೆಲ್ವಾ, ಇದು ಸಿನಿಮಾ, ಇದು ಒಂದು ಹೆಣ್ಣಿನ ಚಿತ್ರ. ಅಂದರೆ ಹೆಣ್ಣು ಮಗಳು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ನಾವು ಬದುಕಬೇಕು, ಯಾವ ರೀತಿಯಾಗಿ ನಾವು ಬದುಕಿದರೆ ಮುಂದೆ ಏನು ಆಗುತ್ತದೆ ಅನ್ನೋದು ಒಂದು ಕಥೆಯ ಅನುಸಾರವಾಗಿ ಈ ಒಂದು ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಈ ಒಂದು ಚಲನಚಿತ್ರ ನಮ್ಮ ನಾಗೇಶ್ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಚಿತ್ರ ತಂಡದಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯುತ್ತಮವಾಗಿ ಒಂದು 100 ವರ್ಷ, ಒಂದು 100 ದಿನಗಳವರೆಗೆ ಈ ಚಿತ್ರ ಮುಂದೆ ಓಡಲೆಂದು ಹಾರೈಸುತ್ತಾ ತಾಯಿ ಹತ್ತಿರ ಸಂಕಲ್ಪ ಮಾಡಿರುತ್ತೇವೆ. ಅಭಿನಂದನೆಗಳು. ಈಗ ವೇದಿಕೆ ಮೇಲೆ ಕಲಾವತಿ ಮತ್ತು ಭಾರತೀಯರನ್ನು ಸ್ವಾಗತಿಸ್ತಾ